ಸರ್ಕಾರ ಗೂಂಡಾಗಿರಿ ಮಾಡ್ತಾ ಇದೆ. ಪ್ರತಿಭಟನೆ ಮಾಡುವಂಥದ್ದು ವಿರೋಧ ಪಕ್ಷದ ಹಕ್ಕದು. ಇವತ್ತು ಆ ಹಕ್ಕನ್ನು ಕಸಿತಾ ಇದ್ದಾರೆ. ಸರ್ಕಾರ ಎಲ್ಲ ಕಡೆನೂ ಎಲ್ಲೇ BJP ಪ್ರತಿಭಟನೆ ಮಾಡಿದ್ರು ಅದರಲ್ಲಿ ಬಂಧಿಸುವಂಥದ್ದು, ಕಿರುಕುಳ ಕೊಡುವಂಥದ್ದು, ವಿರೋಧ ಪಕ್ಷಗಳನ್ನು ದಮನ ಮಾಡುವಂಥದ್ದು ಇದು ಒಳ್ಳೆಯದಲ್ಲ. ಇದು ಸರಣಿ ರೀತಿ ಆತ್ಮಹತ್ಯೆಗಳಾಗ್ತಾ ಇದೆ. ಕಾಂಟ್ರಾಕ್ಟರ್ಗಳ ಆತ್ಮಹತ್ಯೆ ಆಗ್ತಾ ಇದೆ, ಅಧಿಕಾರಿಗಳ ಆತ್ಮಹತ್ಯೆ ಆಗ್ತಾ ಇದೆ, ಬಾಣಂತಿಯರ ಸಾವಾಗ್ತಾ ಇದೆ, ರೈತರ ಆತ್ಮಹತ್ಯೆ ಆಗ್ತಾ ಇದೆ. ಈ ಸರ್ಕಾರಕ್ಕೆ ನಿಜಕ್ಕೂ ಮಾನ ಮರ್ಯಾದೆ ಇದ್ದೇ ಈ ಸರ್ಕಾರ ತೊಲಗಬೇಕು. ರಾಜ್ಯದ ಜನ ಏನೋ ಆಸೆಯಿಂದ ಗ್ಯಾರಂಟಿಯಿಂದ ಏನೋ ಗೆಲ್ಲಿಸಿದ್ರು, ಆದರೆ ಈ ಸರ್ಕಾರ ಬಂದ ಮೇಲೆ ಒಂದು ರೀತಿ ತೊಗಲಕ್ಕೆ ಸರ್ಕಾರ ನಡೀತಾ ಇದೆ. ಇದಕ್ಕೆ ರಾಜ್ಯದ ಜನ ಅಂತ್ಯವನ್ನು ಆಡ್ತಾರೆ. ಮನೆಗೆ ಬಂದವ್ರಿಗೆ ತಂಪು ಪಾನೀಯ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದವ್ರನ್ನ ಮಧ್ಯದಾರಿಯಲ್ಲೇ ಬಂಧಿಸುವಂಥ ಕೆಲಸ ಆಗಿದೆ ಅಲ್ಲ. ಪೊಲೀಸರು ನೋಡಿ ಅವರೇ ಕರೆದಿದ್ದಾರೆ. ಅವ್ರಿಗೆ ಇನ್ವಿಟೇಷನ್ ಕೊಟ್ಮೇಲೆ ನಾವು ಹೋಗೋರು, ಅವ್ರು ತಡೀತಾ ಇದ್ದಾರೆ ಅಂದರೆ ಕಾಂಗ್ರೆಸ್ ಅವರು ಈ ಪೊಲೀಸರ ದೌರ್ಜನ್ಯ ಅಂಥದ್ದಿದೆ ಅನ್ನೋದು ಅರ್ಥ ಆಗ್ತದೆ. ಸರ್ಕಾರ ಗೂಂಡಾಗಿರಿ ಮಾಡ್ತಾ ಇದೆ. ಪ್ರತಿಭಟನೆ ಮಾಡುವಂಥದ್ದು ವಿರೋಧ ಪಕ್ಷದ ಹಕ್ಕದು. ಇವತ್ತು ಆ ಹಕ್ಕನ್ನು ಕಸಿತಾ ಇದ್ದಾರೆ. ಸರ್ಕಾರ ಎಲ್ಲ ಕಡೆನೂ ಎಲ್ಲೇ BJP ಪ್ರತಿಭಟನೆ ಮಾಡಿದ್ರು ಅದರಲ್ಲಿ ಬಂಧಿಸುವಂಥದ್ದು, ಕಿರುಕುಳ ಕೊಡುವಂಥದ್ದು, ವಿರೋಧ ಪಕ್ಷಗಳನ್ನು ದಮನ ಮಾಡುವಂಥದ್ದು ಇದು ಒಳ್ಳೆಯದಲ್ಲ. ಇದು ಸರಣಿ ರೀತಿ ಆತ್ಮಹತ್ಯೆಗಳಾಗ್ತಾ ಇದೆ. ಕಾಂಟ್ರಾಕ್ಟರ್ಗಳ ಆತ್ಮಹತ್ಯೆ ಆಗ್ತಾ ಇದೆ, ಅಧಿಕಾರಿಗಳ ಆತ್ಮಹತ್ಯೆ ಆಗ್ತಾ ಇದೆ, ಬಾಣಂತಿಯರ ಸಾವಾಗ್ತಾ ಇದೆ, ರೈತರ ಆತ್ಮಹತ್ಯೆ ಆಗ್ತಾ ಇದೆ. ಈ ಸರ್ಕಾರಕ್ಕೆ ನಿಜಕ್ಕೂ ಮಾನ ಮರ್ಯಾದೆ ಇದ್ದೇ ಈ ಸರ್ಕಾರ ತೊಲಗಬೇಕು. ರಾಜ್ಯದ ಜನ ಏನೋ ಆಸೆಯಿಂದ ಗ್ಯಾರಂಟಿಯಿಂದ ಏನೋ ಗೆಲ್ಲಿಸಿದ್ರು, ಆದರೆ ಈ ಸರ್ಕಾರ ಬಂದ ಮೇಲೆ ಒಂದು ರೀತಿ ತೊಗಲಕ್ಕೆ ಸರ್ಕಾರ ನಡೀತಾ ಇದೆ. ಇದಕ್ಕೆ ರಾಜ್ಯದ ಜನ ಅಂತ್ಯವನ್ನು ಆಡ್ತಾರೆ. ಮನೆಗೆ ಬಂದವ್ರಿಗೆ ತಂಪು ಪಾನೀಯ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದವ್ರನ್ನ ಮಧ್ಯದಾರಿಯಲ್ಲೇ ಬಂಧಿಸುವಂಥ ಕೆಲಸ ಆಗಿದೆ ಅಲ್ಲ. ಪೊಲೀಸರು ನೋಡಿ ಅವರೇ ಕರೆದಿದ್ದಾರೆ. ಅವ್ರಿಗೆ ಇನ್ವಿಟೇಷನ್ ಕೊಟ್ಮೇಲೆ ನಾವು ಹೋಗೋರು, ಅವ್ರು ತಡೀತಾ ಇದ್ದಾರೆ ಅಂದರೆ ಕಾಂಗ್ರೆಸ್ ಅವರು ಈ ಪೊಲೀಸರ ದೌರ್ಜನ್ಯ ಅಂಥದ್ದಿದೆ ಅನ್ನೋದು ಅರ್ಥ ಆಗ್ತದೆ. ಸರ್ಕಾರ ಗೂಂಡಾಗಿರಿ ಮಾಡ್ತಾ ಇದೆ. ಪ್ರತಿಭಟನೆ ಮಾಡುವಂಥದ್ದು ವಿರೋಧ ಪಕ್ಷದ ಹಕ್ಕದು. ಇವತ್ತು ಆ ಹಕ್ಕನ್ನು ಕಸಿತಾ ಇದ್ದಾರೆ. ಸರ್ಕಾರ ಎಲ್ಲ ಕಡೆನೂ ಎಲ್ಲೇ BJP ಪ್ರತಿಭಟನೆ ಮಾಡಿದ್ರು ಅದರಲ್ಲಿ ಬಂಧಿಸುವಂಥದ್ದು, ಕಿರುಕುಳ ಕೊಡುವಂಥದ್ದು, ವಿರೋಧ ಪಕ್ಷಗಳನ್ನು ದಮನ ಮಾಡುವಂಥದ್ದು ಇದು ಒಳ್ಳೆಯದಲ್ಲ. ಇದು ಸರಣಿ ರೀತಿ ಆತ್ಮಹತ್ಯೆಗಳಾಗ್ತಾ ಇದೆ. ಕಾಂಟ್ರಾಕ್ಟರ್ಗಳ ಆತ್ಮಹತ್ಯೆ ಆಗ್ತಾ ಇದೆ, ಅಧಿಕಾರಿಗಳ ಆತ್ಮಹತ್ಯೆ ಆಗ್ತಾ ಇದೆ, ಬಾಣಂತಿಯರ ಸಾವಾಗ್ತಾ ಇದೆ, ರೈತರ ಆತ್ಮಹತ್ಯೆ ಆಗ್ತಾ ಇದೆ. ಈ ಸರ್ಕಾರಕ್ಕೆ ನಿಜಕ್ಕೂ ಮಾನ ಮರ್ಯಾದೆ ಇದ್ದೇ ಈ ಸರ್ಕಾರ ತೊಲಗಬೇಕು. ರಾಜ್ಯದ ಜನ ಏನೋ ಆಸೆಯಿಂದ ಗ್ಯಾರಂಟಿಯಿಂದ ಏನೋ ಗೆಲ್ಲಿಸಿದ್ರು, ಆದರೆ ಈ ಸರ್ಕಾರ ಬಂದ ಮೇಲೆ ಒಂದು ರೀತಿ ತೊಗಲಕ್ಕೆ ಸರ್ಕಾರ ನಡೀತಾ ಇದೆ. ಇದಕ್ಕೆ ರಾಜ್ಯದ ಜನ ಅಂತ್ಯವನ್ನು ಆಡ್ತಾರೆ. ಮನೆಗೆ ಬಂದವ್ರಿಗೆ ತಂಪು ಪಾನೀಯ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದವ್ರನ್ನ ಮಧ್ಯದಾರಿಯಲ್ಲೇ ಬಂಧಿಸುವಂಥ ಕೆಲಸ ಆಗಿದೆ ಅಲ್ಲ. ಪೊಲೀಸರು ನೋಡಿ ಅವರೇ ಕರೆದಿದ್ದಾರೆ. ಅವ್ರಿಗೆ ಇನ್ವಿಟೇಷನ್ ಕೊಟ್ಮೇಲೆ ನಾವು ಹೋಗೋರು, ಅವ್ರು ತಡೀತಾ ಇದ್ದಾರೆ ಅಂದರೆ ಕಾಂಗ್ರೆಸ್ ಅವರು ಈ ಪೊಲೀಸರ ದೌರ್ಜನ್ಯ ಅಂಥದ್ದಿದೆ ಅನ್ನೋದು ಅರ್ಥ ಆಗ್ತದೆ. ಸರ್ಕಾರ ಗೂಂಡಾಗಿರಿ ಮಾಡ್ತಾ ಇದೆ. ಪ್ರತಿಭಟನೆ ಮಾಡುವಂಥದ್ದು ವಿರೋಧ ಪಕ್ಷದ ಹಕ್ಕದು. ಇವತ್ತು ಆ ಹಕ್ಕನ್ನು ಕಸಿತಾ ಇದ್ದಾರೆ. ಸರ್ಕಾರ ಎಲ್ಲ ಕಡೆನೂ ಎಲ್ಲೇ BJP ಪ್ರತಿಭಟನೆ ಮಾಡಿದ್ರು ಅದರಲ್ಲಿ ಬಂಧಿಸುವಂಥದ್ದು, ಕಿರುಕುಳ ಕೊಡುವಂಥದ್ದು, ವಿರೋಧ ಪಕ್ಷಗಳನ್ನು ದಮನ ಮಾಡುವಂಥದ್ದು ಇದು ಒಳ್ಳೆಯದಲ್ಲ. ಇದು ಸರಣಿ ರೀತಿ ಆತ್ಮಹತ್ಯೆಗಳಾಗ್ತಾ ಇದೆ. ಕಾಂಟ್ರಾಕ್ಟರ್ಗಳ ಆತ್ಮಹತ್ಯೆ ಆಗ್ತಾ ಇದೆ, ಅಧಿಕಾರಿಗಳ ಆತ್ಮಹತ್ಯೆ ಆಗ್ತಾ ಇದೆ, ಬಾಣಂತಿಯರ ಸಾವಾಗ್ತಾ ಇದೆ, ರೈತರ ಆತ್ಮಹತ್ಯೆ ಆಗ್ತಾ ಇದೆ. ಈ ಸರ್ಕಾರಕ್ಕೆ ನಿಜಕ್ಕೂ ಮಾನ ಮರ್ಯಾದೆ ಇದ್ದೇ ಈ ಸರ್ಕಾರ ತೊಲಗಬೇಕು. ರಾಜ್ಯದ ಜನ ಏನೋ ಆಸೆಯಿಂದ ಗ್ಯಾರಂಟಿಯಿಂದ ಏನೋ ಗೆಲ್ಲಿಸಿದ್ರು, ಆದರೆ ಈ ಸರ್ಕಾರ ಬಂದ ಮೇಲೆ ಒಂದು ರೀತಿ ತೊಗಲಕ್ಕೆ ಸರ್ಕಾರ ನಡೀತಾ ಇದೆ. ಇದಕ್ಕೆ ರಾಜ್ಯದ ಜನ ಅಂತ್ಯವನ್ನು ಆಡ್ತಾರೆ. ಮನೆಗೆ ಬಂದವ್ರಿಗೆ ತಂಪು ಪಾನೀಯ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದವ್ರನ್ನ ಮಧ್ಯದಾರಿಯಲ್ಲೇ ಬಂಧಿಸುವಂಥ ಕೆಲಸ ಆಗಿದೆ ಅಲ್ಲ. ಪೊಲೀಸರು ನೋಡಿ ಅವರೇ ಕರೆದಿದ್ದಾರೆ. ಅವ್ರಿಗೆ ಇನ್ವಿಟೇಷನ್ ಕೊಟ್ಮೇಲೆ ನಾವು ಹೋಗೋರು, ಅವ್ರು ತಡೀತಾ ಇದ್ದಾರೆ ಅಂದರೆ ಕಾಂಗ್ರೆಸ್ ಅವರು ಈ ಪೊಲೀಸರ ದೌರ್ಜನ್ಯ ಅಂಥದ್ದಿದೆ ಅನ್ನೋದು ಅರ್ಥ ಆಗ್ತದೆ. ಸರ್ಕಾರ ಗೂಂಡಾಗಿರಿ ಮಾಡ್ತಾ ಇದೆ. ಪ್ರತಿಭಟನೆ ಮಾಡುವಂಥದ್ದು ವಿರೋಧ ಪಕ್ಷದ ಹಕ್ಕದು. ಇವತ್ತು ಆ ಹಕ್ಕನ್ನು ಕಸಿತಾ ಇದ್ದಾರೆ. ಸರ್ಕಾರ ಎಲ್ಲ ಕಡೆನೂ ಎಲ್ಲೇ BJP ಪ್ರತಿಭಟನೆ ಮಾಡಿದ್ರು ಅದರಲ್ಲಿ ಬಂಧಿಸುವಂಥದ್ದು, ಕಿರುಕುಳ ಕೊಡುವಂಥದ್ದು, ವಿರೋಧ ಪಕ್ಷಗಳನ್ನು ದಮನ ಮಾಡುವಂಥದ್ದು ಇದು ಒಳ್ಳೆಯದಲ್ಲ. ಇದು ಸರಣಿ ರೀತಿ ಆತ್ಮಹತ್ಯೆಗಳಾಗ್ತಾ ಇದೆ. ಕಾಂಟ್ರಾಕ್ಟರ್ಗಳ ಆತ್ಮಹತ್ಯೆ ಆಗ್ತಾ ಇದೆ, ಅಧಿಕಾರಿಗಳ ಆತ್ಮಹತ್ಯೆ ಆಗ್ತಾ ಇದೆ, ಬಾಣಂತಿಯರ ಸಾವಾಗ್ತಾ ಇದೆ, ರೈತರ ಆತ್ಮಹತ್ಯೆ ಆಗ್ತಾ ಇದೆ. ಈ ಸರ್ಕಾರಕ್ಕೆ ನಿಜಕ್ಕೂ ಮಾನ ಮರ್ಯಾದೆ ಇದ್ದೇ ಈ ಸರ್ಕಾರ ತೊಲಗಬೇಕು. ರಾಜ್ಯದ ಜನ ಏನೋ ಆಸೆಯಿಂದ ಗ್ಯಾರಂಟಿಯಿಂದ ಏನೋ ಗೆಲ್ಲಿಸಿದ್ರು, ಆದರೆ ಈ ಸರ್ಕಾರ ಬಂದ ಮೇಲೆ ಒಂದು ರೀತಿ
ತೊಗಲಕ್ಕೆ ಸರ್ಕಾರ ನಡೀತಾ ಇದೆ. ಇದಕ್ಕೆ ರಾಜ್ಯದ ಜನ ಅಂತ್ಯವನ್ನು ಆಡ್ತಾರೆ. ಈಗ ಮನೆಗೆ ಬಂದವ್ರಿಗೆ ತಂಪು ಪಾನೀಯ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದವ್ರನ್ನ ಮಧ್ಯದಾರಿಯಲ್ಲೇ ಬಂಧಿಸುವಂತ ಕೆಲಸ ಆಗಿದೆಯಲ್ಲ. ಆ ಪೊಲೀಸರು ನೋಡಿ ಅವರೇ ಕರೆದಿದ್ದಾರೆ, ಅವ್ರಿಗೆ ಇನ್ವಿಟೇಷನ್ ಕೊಟ್ಮೇಲೆ ನಾವು ಹೋಗೋಣ. ಅವ್ರು ತಡೀತಾ ಇದ್ದಾರೆ ಅಂದರೆ ಕಾಂಗ್ರೆಸ್ ಅವರು ಈ ಪೊಲೀಸರ ದೌರ್ಜನ್ಯ ಎಂಥದ್ದಿದೆ ಅನ್ನೋದು ಅರ್ಥ ಆಗ್ತದೆ. ಈ ಸರ್ಕಾರ ಗೂಂಡಾಗಿರಿ ಮಾಡ್ತಾ ಇದೆ. ಪ್ರತಿಭಟನೆ ಮಾಡುವಂಥದ್ದು ವಿರೋಧ ಪಕ್ಷದ ಹಕ್ಕದು. ಇವತ್ತು ಆ ಹಕ್ಕನ್ನು ಕಸಿತಾ ಇದ್ದಾರೆ. ಸರ್ಕಾರ ಎಲ್ಲ ಕಡೆನೂ ಎಲ್ಲೇ BJP ಪ್ರತಿಭಟನೆ ಮಾಡಿದ್ರೂ ಅದರಲ್ಲಿ ಬಂಧಿಸುವಂಥದ್ದು, ಕಿರುಕುಳ ಕೊಡುವಂಥದ್ದು, ವಿರೋಧ ಪಕ್ಷಗಳನ್ನು ದಮನ ಮಾಡುವಂಥದ್ದು ಇದು ಒಳ್ಳೆಯದಲ್ಲ. ಇದು ಸರಣಿ ರೀತಿ ಆತ್ಮಹತ್ಯೆಗಳಾಗ್ತಾ ಇದೆ. ಕಾಂಟ್ರಾಕ್ಟರ್ಗಳ ಆತ್ಮಹತ್ಯೆ ಆಗ್ತಾ ಇದೆ, ಅಧಿಕಾರಿಗಳ ಆತ್ಮಹತ್ಯೆ ಆಗ್ತಾ ಇದೆ, ಬಾಣಂತಿಯರ ಸಾವಾಗ್ತಾ ಇದೆ, ರೈತರ ಆತ್ಮಹತ್ಯೆ ಆಗ್ತಾ ಇದೆ. ಈ ಸರ್ಕಾರಕ್ಕೆ ನಿಜಕ್ಕೂ ಮಾನ ಮರ್ಯಾದೆ ಇದೆ. ಈ ಸರ್ಕಾರ ತೊಲಗಬೇಕು. ರಾಜ್ಯದ ಜನ ಏನೋ ಆಸೆಯಿಂದ ಗ್ಯಾರಂಟಿಯಿಂದ ಏನೋ ಗೆಲ್ಲಿಸಿದ್ರು, ಆದರೆ ಈ ಸರ್ಕಾರ ಬಂದ ಮೇಲೆ ಒಂದು ರೀತಿ ತೊಗಲಕ್ಕೆ ಸರ್ಕಾರ ನಡೀತಾ ಇದೆ. ಇದಕ್ಕೆ ರಾಜ್ಯದ ಜನ ಅಂತ್ಯವನ್ನು ಆಡ್ತಾರೆ. ಈಗ ಮನೆಗೆ ಬಂದವ್ರಿಗೆ ತಂಪು ಪಾನೀಯ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದವ್ರನ್ನ ಮಧ್ಯದಾರಿಯಲ್ಲೇ ಬಂಧಿಸುವಂತ ಕೆಲಸ ಆಗಿದೆಯಲ್ಲ. ಆ ಪೊಲೀಸರು ನೋಡಿ ಅವರೇ ಕರೆದಿದ್ದಾರೆ, ಅವ್ರಿಗೆ ಇನ್ವಿಟೇಷನ್ ಕೊಟ್ಮೇಲೆ ನಾವು ಹೋಗೋಣ. ಅವ್ರು ತಡೀತಾ ಇದ್ದಾರೆ ಅಂದರೆ ಕಾಂಗ್ರೆಸ್ ಅವರು ಈ ಪೊಲೀಸರ ದೌರ್ಜನ್ಯ ಎಂಥದ್ದಿದೆ ಅನ್ನೋದು ಅರ್ಥ ಆಗ್ತದೆ. ಈ ಸರ್ಕಾರ ಗೂಂಡಾಗಿರಿ ಮಾಡ್ತಾ ಇದೆ. ಪ್ರತಿಭಟನೆ ಮಾಡುವಂಥದ್ದು ವಿರೋಧ ಪಕ್ಷದ ಹಕ್ಕದು. ಇವತ್ತು ಆ ಹಕ್ಕನ್ನು ಕಸಿತಾ ಇದ್ದಾರೆ. ಸರ್ಕಾರ ಎಲ್ಲ ಕಡೆನೂ ಎಲ್ಲೇ BJP ಪ್ರತಿಭಟನೆ ಮಾಡಿದ್ರೂ ಅದರಲ್ಲಿ ಬಂಧಿಸುವಂಥದ್ದು, ಕಿರುಕುಳ ಕೊಡುವಂಥದ್ದು, ವಿರೋಧ ಪಕ್ಷಗಳನ್ನು ದಮನ ಮಾಡುವಂಥದ್ದು ಇದು ಒಳ್ಳೆಯದಲ್ಲ. ಇದು ಸರಣಿ ರೀತಿ ಆತ್ಮಹತ್ಯೆಗಳಾಗ್ತಾ ಇದೆ. ಕಾಂಟ್ರಾಕ್ಟರ್ಗಳ ಆತ್ಮಹತ್ಯೆ ಆಗ್ತಾ ಇದೆ, ಅಧಿಕಾರಿಗಳ ಆತ್ಮಹತ್ಯೆ ಆಗ್ತಾ ಇದೆ, ಬಾಣಂತಿಯರ ಸಾವಾಗ್ತಾ ಇದೆ, ರೈತರ ಆತ್ಮಹತ್ಯೆ ಆಗ್ತಾ ಇದೆ. ಈ ಸರ್ಕಾರಕ್ಕೆ ನಿಜಕ್ಕೂ ಮಾನ ಮರ್ಯಾದೆ ಇದೆ. ಈ ಸರ್ಕಾರ ತೊಲಗಬೇಕು. ರಾಜ್ಯದ ಜನ ಏನೋ ಆಸೆಯಿಂದ ಗ್ಯಾರಂಟಿಯಿಂದ ಏನೋ ಗೆಲ್ಲಿಸಿದ್ರು, ಆದರೆ ಈ ಸರ್ಕಾರ ಬಂದ ಮೇಲೆ ಒಂದು ರೀತಿ ತೊಗಲಕ್ಕೆ ಸರ್ಕಾರ ನಡೀತಾ ಇದೆ. ಇದಕ್ಕೆ ರಾಜ್ಯದ ಜನ ಅಂತ್ಯವನ್ನು ಆಡ್ತಾರೆ. ಈಗ ಮನೆಗೆ ಬಂದವ್ರಿಗೆ ತಂಪು ಪಾನೀಯ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದವ್ರನ್ನ ಮಧ್ಯದಾರಿಯಲ್ಲೇ ಬಂಧಿಸುವಂತ ಕೆಲಸ ಆಗಿದೆಯಲ್ಲ. ಆ ಪೊಲೀಸರು ನೋಡಿ ಅವರೇ ಕರೆದಿದ್ದಾರೆ, ಅವ್ರಿಗೆ ಇನ್ವಿಟೇಷನ್ ಕೊಟ್ಮೇಲೆ ನಾವು ಹೋಗೋಣ. ಅವ್ರು ತಡೀತಾ ಇದ್ದಾರೆ ಅಂದರೆ ಕಾಂಗ್ರೆಸ್ ಅವರು ಈ ಪೊಲೀಸರ ದೌರ್ಜನ್ಯ ಎಂಥದ್ದಿದೆ ಅನ್ನೋದು ಅರ್ಥ ಆಗ್ತದೆ. ಈ ಸರ್ಕಾರ ಗೂಂಡಾಗಿರಿ ಮಾಡ್ತಾ ಇದೆ. ಪ್ರತಿಭಟನೆ ಮಾಡುವಂಥದ್ದು ವಿರೋಧ ಪಕ್ಷದ ಹಕ್ಕದು. ಇವತ್ತು ಆ ಹಕ್ಕನ್ನು ಕಸಿತಾ ಇದ್ದಾರೆ. ಸರ್ಕಾರ ಎಲ್ಲ ಕಡೆನೂ ಎಲ್ಲೇ BJP ಪ್ರತಿಭಟನೆ ಮಾಡಿದ್ರೂ ಅದರಲ್ಲಿ ಬಂಧಿಸುವಂಥದ್ದು, ಕಿರುಕುಳ ಕೊಡುವಂಥದ್ದು, ವಿರೋಧ ಪಕ್ಷಗಳನ್ನು ದಮನ ಮಾಡುವಂಥದ್ದು ಇದು ಒಳ್ಳೆಯದಲ್ಲ. ಇದು ಸರಣಿ ರೀತಿ ಆತ್ಮಹತ್ಯೆಗಳಾಗ್ತಾ ಇದೆ. ಕಾಂಟ್ರಾಕ್ಟರ್ಗಳ ಆತ್ಮಹತ್ಯೆ ಆಗ್ತಾ ಇದೆ, ಅಧಿಕಾರಿಗಳ ಆತ್ಮಹತ್ಯೆ ಆಗ್ತಾ ಇದೆ, ಬಾಣಂತಿಯರ ಸಾವಾಗ್ತಾ ಇದೆ, ರೈತರ ಆತ್ಮಹತ್ಯೆ ಆಗ್ತಾ ಇದೆ. ಈ ಸರ್ಕಾರಕ್ಕೆ ನಿಜಕ್ಕೂ ಮಾನ ಮರ್ಯಾದೆ ಇದೆ. ಈ ಸರ್ಕಾರ ತೊಲಗಬೇಕು. ರಾಜ್ಯದ ಜನ ಏನೋ ಆಸೆಯಿಂದ ಗ್ಯಾರಂಟಿಯಿಂದ ಏನೋ ಗೆಲ್ಲಿಸಿದ್ರು, ಆದರೆ ಈ ಸರ್ಕಾರ ಬಂದ ಮೇಲೆ ಒಂದು ರೀತಿ ತೊಗಲಕ್ಕೆ ಸರ್ಕಾರ ನಡೀತಾ ಇದೆ. ಇದಕ್ಕೆ ರಾಜ್ಯದ ಜನ ಅಂತ್ಯವನ್ನು ಆಡ್ತಾರೆ. ಈಗ ಮನೆಗೆ ಬಂದವ್ರಿಗೆ ತಂಪು ಪಾನೀಯ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದವ್ರನ್ನ ಮಧ್ಯದಾರಿಯಲ್ಲೇ ಬಂಧಿಸುವಂತ ಕೆಲಸ ಆಗಿದೆಯಲ್ಲ. ಆ ಪೊಲೀಸರು ನೋಡಿ ಅವರೇ ಕರೆದಿದ್ದಾರೆ, ಅವ್ರಿಗೆ ಇನ್ವಿಟೇಷನ್ ಕೊಟ್ಮೇಲೆ ನಾವು ಹೋಗೋಣ. ಅವ್ರು ತಡೀತಾ ಇದ್ದಾರೆ ಅಂದರೆ ಕಾಂಗ್ರೆಸ್ ಅವರು ಈ ಪೊಲೀಸರ ದೌರ್ಜನ್ಯ ಎಂಥದ್ದಿದೆ ಅನ್ನೋದು ಅರ್ಥ ಆಗ್ತದೆ.